ತಂದೆಯೇ, ಎತ್ತವರೆದುರು ಹೇಳಿಕೊಂಡಿಯ ಮನದ ಮಾತನ್ನು. ನಿನ್ನಂಗ ಅವರು ದೊಡ್ಡವರಲ್ಲೇನಪ್ಪ? ಹೌದು ತಾಯಿ, ಧರ್ಮದ ಮಠದ ಸಂತಾನವರು. ಅವರಿಂದ, ನಿನ್ನಿಂದ, ನಿನ್ನ ಮಕ್ಕಳಿಂದ ಈ ನನ್ನ ಪವಿತ್ರ ಸ್ಥಾನದ ಕೀರ್ತಿ ಅಜರಾಮರವಾಗಬೇಕಾಗಿದೆ. ಯಪ್ಪ, ಕೂಸಿಗೆ ಹೊರಲಾರ್ದು ಹೊರೆ ಹೋರಿಸ್ತೀಯ. ಹಾಗೆ ತಿಳಿಯಬೇಡ. ಈ ಮನೆಗೆ ಹೆಣ್ಣು ಮಗಳೊಬ್ಬಳು ಬೇಕಾಗಿತ್ತು. ಸತ್ವಶಾಲಿನಿ, ತತ್ವ ಪರಿಪೂರ್ಣಿಯಾದ ನಿನ್ನ ತಾಯಿಯ ವ್ರತಶೀಲ ಸಂಪನ್ನ ಕಠೋರ ನಿಷ್ಠೆಗೆ ಮನಶಂಕರಿಯ ಉಗ್ರವಾಗಿ ನಿನ್ನನ್ನು ಪಡೆದೆ. ಆ ದೃಢ ಸಂಕಲ್ಪದ ಹೊಣೆ ಹೊತ್ತ ಕೀರ್ತಿ ಮಾತ್ರ ನಿನ್ನ ತಾಯಿ ಹನುಮಾನಿಗೆ. ಭೀಮ, ಇಂದಿನಿಂದ ಈ ಧರ್ಮ ನಿನ್ನ ಮನ ಮಂದಿರದಲ್ಲಿ ಸದಾ ನೆಲೆಸಿರುತ್ತಾನೆ. ನಡೆಯಲ್ಲಿ, ನುಡಿಯಲ್ಲಿ ತುಂಬಿ ಬರುವೆ, ಒಡನಾಟದಲ್ಲಿ ಒಂದಾಗುವೆ. ಈಗಾಗಲೇ ಅಮೃತ ಶಕ್ತಿಯೊಂದು ನಿನ್ನ ಸರ್ವಾಂಗದಲ್ಲಿ ಪರಿಪೂರ್ಣಿಸುವುದು. ಪ್ರಸಾದ ಪೂರ್ಣರಾಗು, ಭಕ್ತ ಪೂರ್ಣಮೆಯಾಗು, ಸ್ವೀಕರಿಸುವ ವರದಾನ. ತಂದೆ, ತಂದೆ, ಅವ ಇಲ್ಲ ಹೊರಗೆ ಎಲ್ಲಿ ಹೋಗ್ಯಾನ? ಅವ ಎಲ್ಲಿ ಯಾಕೆ ಹೋಗಲಕ್ಕ? ನೀ ಇದೆಯಲ್ಲ, ಏನ್ ಮಾಡಕತ್ತಿದ್ದಿ? ರೊಟ್ಟಿ ಮಾಡಾಕತ್ತಿದ್ದೆ. ಭೀಮ ಹೋದ್ರೊಳಗ ಅದಲ್ಲ ಇಂಡಿಯಾ ಆಗತ್ತ. ನಿಮ್ಮ ಅಣ್ಣ ಹೇಳ್ಕಶನ ಏನು ಪಂಚಮಿ ಕರ್ಯಾಕ್ ಬರ್ತಾನಂತೇನ್ರಿ? ನಿನ್ನ ಕರಿಯಾಕಲ್ಲ, 3 ಮಕ್ಕಳ ತಾಯಿ ಮುದಿಕ ಇನ್ನೂ ಬಿಟ್ಟಿಲ್ಲ. ತಗೊಂಡ್ ಮಾಡಿ ಸಡಗರಣ. ಮುದುಕರಾಗ್ಲಿ ತವಿಕರಾಗ್ಲಿ ತವ್ರ ಮನೆ ಆಸೆ ಹೆಣ್ಣಿಗೆ ಸಾಯತನ ಇದ್ದಿದ್ದರೆ ಹಿಂದ್ಕ ಎಷ್ಟೋ ಸಾರನು ಹೋಗ್ಬಂದಿ. ನಿಮ್ಮ ಅಪ್ಪನಿಂದ ಏನ್ ಕೊಟ್ಟ ಒಂದು ಹೇಳ್ಬಿಡಿದೀನಿ. ತಗೊಂಡ್ ಮಾಡಿ ಸಡಗರಣ. ಏನ್ ಕೊಟ್ಟ? ನಿಮ್ ಮನಿ ಬೆಳಗಾಕ ಬಂಗಾರದ ಥೈನದ ನನ್ನ ನಿಮ್ ಮನೆಗ್ ಕೊಟ್ಟ. ಅದಕ್ಕಿಂತ ಮೊದಲ ಅದಕ್ಕಿಂತ ಮೊದಲ ಕೊಪ್ಪದಿಂದ ಇಟಗಿಗೆ ಬಂದು ಅಳಿಯ ಮನಸ್ಸಿಗೆ ಬಂದಾನ ಅಂತ ಹೇಳಿ ಇಟಗಿ ಹೆಬ್ಬಾಲಿಗೆ ಹಣಿ ಹಚ್ಚಿ ಅಳಿಯ ಮನಸ್ಸಿಗೆ ಬಂದಾನ ಅಂತ ಹೇಳ್ದ. ಈ ಮತ್ತೆ ಹೊಳ್ ಹೊಡ್ಕೋಬೇಕಂತ ಮಾಡಿ ನೋಡು. ಏನ ನನ್ನ ಮಗಳನ್ನ ಕೊಡ್ಬೇಕು ಅವ್ರಿಗೆ. ಯಾಕ ಅವ್ರಿಗೆ ಅಂತ ಸಂಶಯದಾಗ ಕೇಳಾಕತ್ತೀರಲ್ಲ? ನನ್ನ ಮಗಳ ತಕ್ಕಂಗದ ನಿನ್ನ ಅಯ್ಯ ಹೋಗದಾಡಿ ಅಂದ್ರ ನಿಮ್ ಮಗಳಿಗೆ ತಕ್ಕಂಗಿಲ್ಲ ಅಂತ ಹೇಳ್ತೀರೇನು? ನನ್ನ ತವ್ರ ಮನಿ. ಹೌದಂದ್ ಹೌದು. ನನ್ನ ಮುದ್ದಿನ ಮಗಳು ಎಲ್ಲರಿಗಿಂತ ಹೆಚ್ಚಾಗ್ತಾಳ ಹೋಗದಾಡಕ್ಕಿಂತ. ಹೌದ್ರಿ, ಅವಳು ಗುಣದಾಗ ನಮ್ಮ ಅಳಿಯನಿಗಿಂತ ಹೆಚ್ಚಾದ ತಿಳ್ಕೊರಲ್ಲ. ನಿಮ್ಮ ಮಗಳಿಂದರ ಉದ್ಧಾರ ಆಗ್ಲಿ ನನ್ನ ತವ್ರ ಮನಿ. ಅಂತೂ ತವ್ರ ಮನೆಗೆ ಮಗಳು ಕೊಡ್ಬೇಕು ಅನ್ನೋ ಆಸೆ ಐತಂದಾಗ ಮನುಷ್ಯನಾಗ ಆತ. ಯಾ ಹೆಣ್ಣು ಮಕ್ಕಳಿಗೆ ಇರೋದಿಲ್ರಿ. ತವ್ರನ್ನ ತನ್ನ ಒಡಿಯಾಗಿಡಬೇಕು, ಮಗಳನ್ನ ತವ್ರ ಮನೆಗೆ ಕೊಡಬೇಕು ಅನ್ನೋದು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಆಸೆ ಇದ್ದಿದ್ದರಿ. ಹಂಗಾರೆ ಹೇಳ್ಕಳ ಸಂಧ್ಯಾ, ಏನಂತ? ಮತ್ತೆ ತವ್ರ ಮನೆಗೆ ಮಗಳು ಕೊಡ್ಕೊಂಡು ಆಸೆ ಐತಿಲ್ಲ? ಅಯ್ಯ, ನನಗೇನೋ ಐತಿ, ಆದ್ರ ನಿಮಗೆ ಇರ್ಬೇಕಲ್ಲ. ನಾಳೆ ನೀ ಕೊಡು ಅಂದಲ್ಲೇ ಕೊಟ್ಟೆ ಕೊಟ್ಟೆ ಅಂತ ನನ್ನ ಮೇಲೆ ಮುರ್ಕೊಂಡು ಬಿದ್ರ ನಾ ಏನು ಮಾಡ್ಲಿ? ಇರ್ಲಿ, ಏನಂತೀಗ? ನೀವ ಸಂತೋಷದಿಂದ ಮದುವೆ ಮಾಡಿ ಅಳಿಯನಿಗೆ ಆಶೀರ್ವಾದ ಮಾಡ್ಬೇಕಾಗಿತ್ತು ನೀವ್ರಿ. ಅದು ಅಲ್ದ ನಮ್ಮ ಅಣ್ಣ ಅದನ್ನೆಲ್ಲ ಹೇಳ್ತಿದ್ದ. ನೋಡುವ, ನಿಮ್ಮ ಮನೆತನ ದೊಡ್ಡ ಮನೆತವ, ಶರಣರ ಮನೆತನ ನಿಮ್ಮದು. ನೀ ಒಡ ಹುಟ್ಟಿದಕ್ಕಿ ಅಂತ ಹೇಳಿ ಏನಾದ್ರ ಅಪ್ಪಿ ತಪ್ಪಿ ಮಾತಾಡಿದ್ರ ಸಿಡಿಲು ಹೊಡೆದಂಗ ಆಗುತ್ತೇವ ಅಂತ ಮಾತಾಡ್ತಿದ್ದ. ಅದು ಇನ್ನೂ ಒಂದು ಮಾತು ಹೇಳ್ತಿದ್ದ ನಮ್ಮ ಅಣ್ಣ. ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಡ್ತೀಯೇನೋ ಅಂತ ಕೇಳಾಕ ಸಹ ಹೆದರಾಡಿ ಕೇಳ್ತಿದ್ದನ್ರಿ ನಮ್ಮ ಅಣ್ಣ. ಬುಡ್ಡಪ್ಪ ತಿವಲಕಿದ್ ಮನುಷ್ಯ. ಹುಡುಗರು ಬಂದಾಗ ಒಂದು ಕೈ ಮೇಲು. ಬಾರವ್ವ, ಏನ್ ಮಾಡಕತ್ತಿದ್ದೀವ?
ಏನೇನೋ ಮಾಡ್ತಿದ್ದೆ. ಇರ್ತಾವಲ್ಲಪ್ಪ ಹೆಣ್ಮಕ್ಳಿಗೆ ಅಡಿಗೆ ಮನೆ ತಗದ. ಇರ್ಲಿ, ಇಷ್ಟೊತ್ತನ ಅವ್ವ ನೀನು ಮಾತಾಡ್ತಿದ್ರಲ್ಲ, ನೀನು ಸುದ್ದಿನ ಮಾತಾಡಕತ್ತಿದ್ವಿ ಯವ್ವ. ಕೇಳಿಸ್ಕೊಂಡೆ ನಾವು ಎಲ್ಲಾನು. ಅದಕ್ಕಂತ ಬಂದೆ, ಅಪ್ಪ ಅವನ್ನ ಕೇಳಿ ಬಿಡ್ಬೇಕು ಅಂತ. ಏನ್ ಭೀಮವ್ವ ಅದು? ನನ್ನ ಮದುವೆ ಸಲುವಾಗಿ ಯಾಕಿಷ್ಟು ಅವಸರ ಮಾಡಕತ್ತೀರಿ? ಎಂಥ ಮಾತು ಮಾತಾಡ್ತೀವ ಯವ್ವ. ಕಾಯಿ ಎಂದಾದ್ರೂ ಬಳ್ಳಿಗೆ ಬಾರಗುತ್ತಾನ? ಮತ್ತ ಈಗ ನೀವು ನಡೆಸಿರೋ ವಿಚಾರ ಹೆಣ್ ನಡೆದ ತಂದೆ ತಾಯಿ ಏನ್ ವಿಚಾರ ಮಾಡ್ಬೇಕಾಯ್ತ ಅದನ್ನ ಮಾಡಕತ್ತೀವವ್ವ. ಭೀಮ ಒಬ್ಬಕಿ ಹೆಣ್ಮಗಳಲ್ಲ, ಆಕಿನ ಒಬ್ಬಕಿ ಗಂಡ ಮಗ ಅಂತ ಯಾಕೆ ತಿಳ್ಕೋಬಾರ್ದು? ಅದು ನಿನಗ ಗೊತ್ತಾಗುದಿಲ್ಲ. ಅವ್ವ ಹೊಟ್ಟೆ ಹಿಡಿದಿತ್ತು, ಮನೆ ಹಿಡಿವಲ್ತ. ಮಗಳ ಹೆಣ್ಣು ಯಾವಾಗ್ಲಾದ್ರೂ ಒಂದಲ್ಲ ಒಂದು ದಿನ ಗಂಡನ ಮನೆಗೆ ಹೋಗ್ಬೇಕಾಗಿದ್ದ ಯವ್ವ. ಹಾಗ ನನ್ನ ಮನಸ್ಸಿಲ್ಲವ, ನನ್ನ ಮನಸ್ಸಿಲ್ಲ. ಹೆತ್ತವ್ರು ಕಳುಹಿಸ್ಬಿಡವ ಯವ್ವ. ಹೆತ್ತು ಏನನ್ನ ಮನೆಯಲ್ಲಿ ಕುಂದ್ರದನ್ನ ಲೋಕ ಒಪ್ಪುವುದಿಲ್ಲ. ಲೋಕಕ್ಕಾಗಿ ನಾವು ಬಾಳ್ಬಾರ್ದಪ್ಪ, ನಮಗಾಗಿ ನಾವು ಬದುಕಬೇಕು. ಲೋಕಕ್ಕೆ ಉಪಕಾರ ಮಾತ್ರ ಮಾಡಬೇಕು. ನಿನ್ನ ತಿಳುವಳಿಕೆ ಆಡುದು. ಆದ್ರ ತಂದೆ ತಾಯಿ ಮೇಲೆ ಎಂತ ಹೊಣೆ ಇರ್ತೈತೆ ಅನ್ನೋದು ನಿನಗೆ ಏನು ತಿಳಿದಿದ್ದವ? ಅಪ್ಪ, ಹಡೆದವರ ಪಾದ ದಾಳಿ ಮಾಡಿ ಹೇಳುವೆ, ಹೆತ್ತವರ ಹೆಸರು ಹಾಳು ಮಾಡೋದಲ್ಲ ಎಂದೆಂದು. ಭೀಮ, ನೀನ್ ಹೆಂತಾಕಿ ಅಂತ ನಮಗೂ ಗೊತ್ತೈತೆವ. ಆದ್ರ ಲೋಕದ ಪದ್ಧತಿ ಪ್ರಕಾರ ತಂದೆ ತಾಯಿ ಮಾಡ್ಬೇಕಾದ ವಿಚಾರ ನಾವು ಮಾಡಕತ್ತೀವಿ ತಾಯಿ. ನಾನು ಈ ಲೋಕದಕ್ಕಿನ ಅಲ್ಲ ಯವ್ವ. ಹೆಣ್ಣು ಹುಟ್ಟಬೇಕು, ಮದುವೆ ಆಗಬೇಕು, ಉಡೆಯಕ್ಕೆ ಹಾಕೊಂಡು ಗಂಡನ ಮನೆಗೆ ಹೋಗ್ಬೇಕು ಅಂತ ಹರಕೆ ಹೊತ್ತ ಹಾಡದ ಮಗಳವ್ವ ನೀನು. ಅಪ್ಪ ನೀನೇನಂತಿದೆಪ್ಪ? ಏನು ಹೇಳಿ ಭೀಮ, ವಯಸ್ಸಿ ಬಂದ ಮಗಳ ಮನೆಯಾಗ ಕುಂತ್ರ ಜನ ಏನ್ ಮಾತಾಡಿತ್ತು, ಏನ್ ಬಿಟ್ಟಿತ್ತು, ಹೆತ್ತವ್ರು ಎಂತ ತಾಪದಿತ್ತ ವಾಯವ್ವ. ಏನಾದ್ರೂ ನನ್ನ ಮದುವೆ ಮಾಡಬೇಕು ಅಂತೀರ ಯವ್ವ. ಒಂದು ಹೆಣ್ಣು ಒಂದು ಮನೆಯಾಗ ಹುಟ್ಟಬೇಕು, ಇನ್ನೊಂದು ಮನೆ ಬೆಳಗಬೇಕು, ಮತ್ತೊಂದು ಮನೆ ಬೆಳೆದಾಗ ಹೆಣ್ಣು ಹಡೆದು ಕೊಡಬೇಕು ಅಂತ ಉದಾರಿ ಜೀವಿಯವ್ವ ಹೆಣ್ಣು. ಧರ್ಮ ನೀನು ತಿಳಿದಾಕಿ, ನೀನು ಮನಸ್ಸಿಗೆ ಬಂದಾಗ ಮಾಡ. ಹಂಗಾರ ನನಗೆ ವಿಚಾರ ಮಾಡಕ ಒಂದು ತುಸು ಹೊತ್ತು ಕೊಡ್ರಪ್ಪ. ಯಾರು ಬೇಡ ಅಂತಾರೆ ಹನುಮ, ಹೊಟ್ಟೆ ಸತಿ ಊಟ ಕೊಡ್ಬ. ಧರ್ಮದೇವ, ನನ್ನ ಮನಸ್ಸಿನೊಳಗಿದ್ದದ್ದು ನಿನಗೆ ತಿಳಿಯಲಿಲ್ಲವೇ? ಸಂಸಾರದ ತಾಕಲಾಟದೊಳಗೆ ನನ್ನನ್ನು ನುಗ್ಗಿಸಿ ಮೋಸ ಮಾಡಬೇಕು ಅಂತ ಮಾಡಿಯ. ನನ್ನ ಒತ್ತಾಟ ಕಂಡೋಗಿ ನಗಬೇಕು ಅಂತ ಮಾಡಿಯ. ವಯಸ್ಸಿಗೆ ಬಂದ ಮಗಳು ಮದುವೆ ಮಾಡಬೇಕು ಅಂತ ತಂದೆ ತಾಯಿಗಳು ಮಾಡಿರೋ ವಿಚಾರ ತಪ್ಪಲ್ಲ. ಆದ್ರೆ ನನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೇ ಆಗಿರುವೆ. ನಾನು ನಿನ್ನನ್ನೇ ನಂಬಿರುವೆ. ನಂಬಿದ ಏನಿನ್ನ ಮಗಳ ಕೈ ಬಿಡ್ತೀಯ ತಂದೆ? ನೀನು ಸಂಸಾರದ ಬಲೆಯೊಳಗಿಂದ ಪಾರಾಗೋ ಶಕ್ತಿ ನನಗಿಲ್ಲ ತಂದೆ, ನನಗಿಲ್ಲ. ಚಿಂತಿಸಬೇಡ ಮಗಳೇ, ಯಾವಾಗಲೂ ನಾನು ನಿನ್ನ ಬೆಂಗಾವಲಾಗಿದ್ದೆ. ಕೈ ಬಿಡಬೇಡ ತಂದೆ, ಎನ್ನ ಕೈ ಬಿಡಬೇಡ. ನಾನು ನಿನ್ನ ಕೈ ಬಿಡುವುದು, ನೀನು ನನ್ನ ಕೈ ಬಿಡುವುದು ಎಂದಾದರೂ ಸಾಧ್ಯವಿಲ್ಲ.
ಭೀಮ, ನೀನು ನಿನಗಾಗಿ ಹುಟ್ಟಿ ಬಂದವಳಲ್ಲ. ಜಗದ ಕಲ್ಯಾಣಕ್ಕಾಗಿ, ಅಳುವವರ ಕಣ್ಣೀರು ಒರೆಸುವುದಕ್ಕಾಗಿ, ದೀನ ದಲಿತರನ್ನು ತರಿಸುವುದಕ್ಕಾಗಿ ಸಂಸಾರ ಹೊತ್ತು ಬಂದ ಮಹಾ ಸನ್ಯಾಸಿನಿ, ಕಾಯಕ ಯೋಗಿನಿ. ಧರ್ಮ, ಇದು ನಿನ್ನ ಅಪ್ಪಣೆಯೇ? ಹೌದು, ಧರ್ಮಾಜ್ಞೆ, ಧರ್ಮಾಜ್ಞೆ. ಆಗುವೆ ದೇವ, ಧರ್ಮ ದೈವವೇ, ನಿನ್ನ ಅಪ್ಪಣೆಯಂತೆ ತಂದೆ ತಾಯಿಗಳ ಮನಕ್ಕೆ ಸಂತೋಷವೇನವೇ ಮದುವೆಯಾಗುವೆ. ಈ ಜೀವವಿರುವವರೆಗೂ ಲೋಕ ಸೇವೆಯನ್ನೇ ಈ ದೇಹ ಸವಿಸುವೆ. ಕೊನೆಗೆ ಜಗದ ಮಂಗಲಕ್ಕಾಗಿ ಈ ದೇಹವನ್ನೇ ತೋರಿಬಿಡುವೆ. ನಿನ್ನ ಅಪ್ಪಣೆಯಂತೆ ಸತ್ಯ, ಧರ್ಮ, ಕಾಯಕದಲ್ಲಿ ನಂಬಿಕೆ ಇಟ್ಟು ಗಟ್ಟಿ ಮುಟ್ಟಾಗಿ ನಿನ್ನ ಪಾದ ಹಿಡಿದುಕೊಂಡೇ ಬಾಳುವೆ. ಎಲ್ಲದಕ್ಕೂ ಧರ್ಮ ಸಾಕ್ಷಿ, ಎಲ್ಲದಕ್ಕೂ ಧರ್ಮ ಸಾಕ್ಷಿ. ಅಪ್ಪ, ಅವ್ವ, ನಿಮ್ಮ ಮಾತಿನಂಗ ನಾ ಮದುವೆ ಆಗ್ತೀನವ. ಧರ್ಮ ಕೈ ಬಿಡುದಿಲ್ಲ ಅಂತ ಮಾತು ಕೊಟ್ಟಾನ. ರೀ, ನನ್ನ ಮಗಳು ಮದುವೆಗೆ ಒಪ್ಕೊಂಡ್ರಿ. ನನ್ನ ಮಗಳು ಮದುವೆಗೆ ಒಪ್ಕೊಂಡ್ಲು ನೋಡ್ರಿ. ನಮ್ಮ ಮಂಡ್ಯಗ ಹೇಳಿ ಕಳ್ಸ್ಬಿಡ್ರಿ. ಹಿರಿಯರ್ನೆಲ್ಲ ಕರ್ಕೊಂಡ್ಬಂದು ಒಂದಿನ ಒಳ್ಳೆ ದಿನ ನೋಡಿ ಮದುವೆ ಇಟ್ಕೊಂಡ್ಬಿಡ ಅಂತ ಹೇಳ್ರಿ. ನನ್ನ ಮಗಳ ತೆರೆ ಮೇಲೆ ಅಕ್ಕಿ ಕಾಳು ಬೀಳೋದು ನೋಡಿ ನನ್ನ ಕಣ್ಣು ಸಂತೋಷ ಪಡ್ತಾವ್ರಿ, ಸಂತೋಷ ಪಡ್ತೈತಿ. ಎಲ್ಲ ನಿನ್ನ ದಯಾ ಪಾತಂದ್ರೆ